ನೋಡಿ, ಈ ಕಾಂಪ್ಲೆಕ್ಸಲ್ಲಿ 2 ದೇವಸ್ಥಾನ, ಒಂದು ಶಾರದಾಂಬಾ ದೇವಸ್ಥಾನ ಇದೆ, ಅದು ಇನ್ನೊಂದು ವಿದ್ಯಾಶಂಕರ ದೇವಸ್ಥಾನ. ವೀಕ್ಷಕರೇ, ದೇವಸ್ಥಾನದ ಎದುರುಗಡೆ ಅಕ್ಷರ ಅಭ್ಯಾಸ ಮಾಡೋ ಜಾಗ ಇದೆ, ಅಲ್ಲಿ ಹೋಗೋಣ ಅಥವಾ ಸೇರಿಸ್ತಾರೆ. ದಕ್ಷಿಣದಲ್ಲಿರೋ ಈ ಶೃಂಗೇರಿ ಪೀಠನ ಯಜುರ್ವೇದದ ಜೊತೆ ಸೇರಿಸ್ತಾರೆ. ಹಾಗೂ ಪಶ್ಚಿಮ ಅಂದರೆ ವೆಸ್ಟಲ್ಲಿರೋ ನೋಡಿ ವೀಕ್ಷಕರೇ, ಇಲ್ಲಿದೆ ಶಿವ ಶಂಕರಾಚಾರ್ಯರಿಗೆ ಸ್ಫಟಿಕಲಿಂಗ ಕೊಡ್ತಾ ಇರೋದು ದೃಶ್ಯ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಡೈನಿಂಗ್ ಹಾಲ್ ಈ ಥರ ಇದೆ. ಎಲ್ಲ ಕೆಳಗೆ ಕೂತ್ಕೋಬೇಕು, ಆಗದೇ ಇರೋರು ಮೇಲೆ ಕೂತ್ಕೋಬೇಕು. ಮೇಲೆ ಕೂತ್ಕೊಳ್ಳೋಕ್ಕೆ ಇಷ್ಟಪಡೋರು. ಸದ್ಯಕ್ಕೆ ನಾವು ಮೇಲೆ ಕೂತ್ಕೊಳ್ಳೋಣ. ವೀಕ್ಷಕರ, ಡ್ರೆಸ್ ಚೇಂಜ್ ಮಾಡಿದೆ ನೋಡಿ. ನೀವೇನಾದರೂ ಇಲ್ಲಿ ರೂಮ್ ಬುಕ್ ಮಾಡಬೇಕಂದ್ರೆ ರಾಜಗೋಪುರದ ಎದುರುಗಡೆನೇ ಇದೆ. ವೀಕ್ಷಕರೇ, ಶೃಂಗಿ ಋಷಿಕರಣದಿಂದಾಗಿ ಶೃಂಗೇರಿ ಅಂತ ಬಂದಿರೋ ಹೆಸರು ಶೃಂಗೇರಿ ತಲುಪಾಯಿತು. ನೋಡಿ, ಈ ಕಾಂಪ್ಲೆಕ್ಸಲ್ಲಿ 2 ದೇವಸ್ಥಾನ, ಒಂದು ಶಾರದಾಂಬಾ ದೇವಸ್ಥಾನ ಇದೆ, ಅದು ಇನ್ನೊಂದು ವಿದ್ಯಾಶಂಕರ ದೇವಸ್ಥಾನ. ನೀವು ಒಳಗೋಗಿ ದರ್ಶನ ಮಾಡೋಣ. ಕ್ಯಾಮ್ರಾ ಆಬ್ವಿಯಸ್ಲಿ ಅಲೋ ಮಾಡಲ್ಲ. ವೀಕ್ಷಕರೇ, ದೇವಸ್ಥಾನದ ಎದುರುಗಡೆ ಅಕ್ಷರ ಅಭ್ಯಾಸ ಮಾಡೋ ಜಾಗ ಇದೆ, ಅಲ್ಲಿ ಹೋಗೋಣ. ನೋಡಿ, ಇದು ಅಕ್ಷರ ಅಭ್ಯಾಸ ಮಾಡೋದು. ಒಂದು ಟಿಕೆಟ್ 500 ರೂಪಾಯಿ ಅಂತ ಕಾಣುತ್ತೆ. ಕೆಲವು ಮಕ್ಕಳುಗಳಿಗೆ ಮಾಡಿಸ್ತಾ ಇದ್ದಾರೆ ಅಕ್ಷರ ಅಭ್ಯಾಸ ಮಂಟಪ. ನೋಡಿ, ಅಲ್ಲಿ ಸ್ಲೇಟ್ ಇದೆ, ಆಮೇಲೆ ತಟ್ಟೆ ಕೊಡ್ತಾರೆ, ಅಕ್ಕಿ ತಟ್ಟೆದು. ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಸ್ವಲ್ಪ ದೊಡ್ಡವ್ರಿಗೆ ಸ್ಲೇಟಲ್ಲಿ ಬರೆಸ್ತಾರೆ ಅನ್ಕೊಂಡು. ಸ್ಲೇಟು ಬಳಕೊಂಡು ಚಿಕ್ಕ ಮಕ್ಕಳಿದ್ದಾಗ ಮಾಡಿಲ್ದಿರೋರಿಗೆ. ನೋಡಿ, ನೀವು ಅಕ್ಷರ ಅಭ್ಯಾಸ ಮಾಡಬೇಕಂದ್ರೆ ದೇವಸ್ಥಾನದ ಪಕ್ಕದಲ್ಲಿ ಕೌಂಟ್ರಲ್ಲಿ ತೊಗೋಬೇಕು. 500 ರೂಪಾಯಿ ಇದೆ ಒಂದು ಟಿಕೆಟ್ಗೆ. ತೊಗೊಂಡು ಬಂದು ಇವ್ರ ಕೆನಲ್ಲಿ ಕೊಟ್ಟರೆ ಎಲ್ಲ ಮಾಡಿಸ್ತಾರೆ. ದರ್ಶನ ಮಾಡ್ಕೊಂಬಂದೆ, ನೋಡೋಣ ನೀವು ಎಲ್ಲಿಂದಾನೆ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಇದ್ರ ಬಗ್ಗೆ. ನೋಡಿ, ಇಲ್ಲಿ ಕಂಬಗಳೇನು ನೋಡ್ತಾ ಇದ್ದೀರಾ, ಇದು 12 ಕಂಬ ಇದೆ. 12 ಕಂಬ ಬಂದು 12 ರಾಶಿನ ರೆಪ್ರೆಸೆಂಟ್ ಮಾಡುತ್ತೆ. ವಿಶೇಷತೆ ಏನಂದರೆ ಒಳಗಂತೂ ಭಾಳ ಅದ್ಭುತವಾಗಿದೆ ಬಿಡಿ. ವಿಜಯನಗರ ಹಾಗೂ ಹೊಯ್ಸಳ ಶೈಲಿಯಲ್ಲಿ ಕಟ್ಟಿರೋವಂಥದ್ದು. ಒಳಗಡೆ ನೀವೇನಾದ್ರು ನೋಡಿದರೆ ನಿಜವಾಗ್ಲೂ ಅದ್ರ ಲೆವೆಲೇ ಬೇರೆ ಅನ್ಬೇಕು. ಇದ್ರ ವಿಶೇಷತೆ ಏನು ಅಂದರೆ 12 ಕಂಬಗಳು 12 ರಾಶಿ ರೆಪ್ರೆಸೆಂಟ್ ಮಾಡೋದ್ರಿಂದ ಸೂರ್ಯ ಹುಟ್ಟುತ್ತಾನಲ್ಲ, ಸೂರ್ಯ ಹುಟ್ಟಿದ ಮೊದಲನೇ ಫಸ್ಟ್ ಕಿರಣ ಇದೆಯಲ್ಲ, ಆ ಮಂತಲ್ಲಿ ಯಾವ ರಾಶಿ ಇರುತ್ತೋ ಅದ್ರ ಮೇಲೆ ಫಸ್ಟ್ ಕಿರಣ ಬಿಡುತ್ತೆ. ಅದು ಇದರ ಒಂದು ವಿಶೇಷತೆ. ಓಕೆ, ತುಂಬ ಸೀರಿಯಸ್ ವಿಷಯ ಡಿಸ್ಕಸ್ ಮಾಡಲೇಬೇಕು ವೀಕ್ಷಕರೇ. ಸನಾತನ ಧರ್ಮ ಅನ್ನೋದು ನಿಜವಾಗ್ಲೂ ಅದು ಉಳಿತಿತ್ತೋ ಇಲ್ವೋ ಗೊತ್ತಿಲ್ಲ. ಅದರ ಒಂದು ಶಾಶ್ವತ ಪ್ರಚಾರಕ್ಕಾಗಿ ಶ್ರೀ ಆದಿಶಂಕರಾಚಾರ್ಯರು 4 ಪೀಠಗಳನ್ನ ಸ್ಥಾಪಿಸ್ತಾರೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಮೊದಲನೇ ಪೀಠ ಬಂದು ಶೃಂಗೇರಿಯ ಪೀಠ. ಈ ಪೀಠ ದಕ್ಷಿಣಾಮ್ನಾಯ ಪೀಠ ಅಂತ ಕೂಡ ಕರೀತಾರೆ. ಕಾರಣ ಯಾಕೆ ಕೆಲವರಿಗೆ ಗೊತ್ತಿರಬಹುದು, ಏನು ದಕ್ಷಿಣಾಮ್ನಾಯ ಪೀಠ. ದಕ್ಷಿಣ ಅಂದರೆ ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತೇ ಇರೋದು ಸೌತ್ ಅಂತ. ಆಮ್ನಾಯ ಅಂದರೆ ವೇದ, ಪೀಠ ಅಂದರೆ ಥ್ರೋನ್, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಸೊ ದಕ್ಷಿಣಾಮ್ನಾಯ ಪೀಠ ಅಂತಂದರೆ ದಕ್ಷಿಣದ ವೇದಗಳ ಒಂದು ಪೀಠ ಅಂತ ಅರ್ಥ. ಏನಕ್ಕೆ ವೇದಗಳ ಪೀಠ ಅಂತ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು. 4 ಈ ಪೀಠಗಳಲ್ಲಿ ಮೊದಲನೇದು ಯಾವುದು ನಾರ್ತಲ್ಲಿದೆ ಅಥವಾ ಒಡಿಶಾದಲ್ಲಿರೋದು ಗೋವರ್ಧನ ಪೀಠನ ಋಗ್ವೇಗ ಇದೆಯಲ್ಲ ಅದಕ್ಕೆ ಜೊತೆ ಗೂಡಿಸ್ತಾರೆ ಅಥವಾ ಸೇರಿಸ್ತಾರೆ. ದಕ್ಷಿಣದಲ್ಲಿರೋ ಈ ಶೃಂಗೇರಿ ಪೀಠನ ಯಜುರ್ವೇದದ ಜೊತೆ ಸೇರಿಸ್ತಾರೆ. ಹಾಗೂ ಪಶ್ಚಿಮ ಅಂದರೆ ವೆಸ್ಟಲ್ಲಿರೋ ದ್ವಾರಕಾ ಪೀಠನ ಸಾಮವೇದ ಜೊತೆ ಸೇರಿಸ್ತಾರೆ. ಹಾಗೂ ಉತ್ತರಾಖಂಡಲ್ಲಿ ಅಂದರೆ ನಾರ್ತಲ್ಲಿ, ಕರೆಕ್ಟ್, ಅದು ನಾರ್ತಲ್ಲಿರೋದು ಜ್ಯೋತಿಷ್ ಪೀಠವನ್ನು ಅಥರ್ವೇದದ ಕಡೆ ಹೋಲಿಸ್ತಾರೆ. ಅಂದರೆ ಅಥರ್ವೇದ ಅಂತ ಹೋಲಿಕೆ ಮಾಡ್ತಾರೆ. ಹೀಗಾಗಿ 4 ವೇದಗಳು ಯಾರು ಈ ಪೀಠದಲ್ಲಿ ಕೂತ್ಕೋತಾರೆ, ಎಸ್ಪೆಷಲಿ ಸೌತಲ್ಲಿರೋ ದಕ್ಷಿಣ ಶೃಂಗೇರಿ ಪೀಠದಲ್ಲಿ ಗುರುಗಳಾಗಿ ಕೂತ್ಕೊತಾರೆ, ಅವರು ಯಜುರ್ವೇದಿಗಳಾಗಿರ್ತಾರೆ. ಅಂದರೆ ಅವರು ದೀಕ್ಷೆಯನ್ನು ತೊಗೊಳೋಕ್ಕೆ ಮುಂಚೆನೇ ಯಜುರ್ವೇದನ ಅಭ್ಯಾಸ ಮಾಡಿರ್ತಾರೆ. ವಿದ್ಯಾಶಂಕರ ದೇವಸ್ಥಾನದ ಪಕ್ಕದಲ್ಲಿ ಕೆಲವರೆಲ್ಲ ರಾಮನಾಮ ಬರೀತಾ ಇದ್ದಾರೆ, ರಾಮ 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 ಅಂತ.
ಇಲ್ಲಿ ಕೂತ್ಕೊಂಡು ಬರೀತಾ ಇದ್ದಾರೆ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದರೆ, ನನ್ನ ಹಿಂದೆ ನೋಡ್ತಾ ಇರೋ ನೀವು ವಿದ್ಯಾಶಂಕರ ದೇವಸ್ಥಾನನ 10ನೇ ಗುರುಗಳಾದ ವಿದ್ಯಾಶಂಕರ ತೀರ್ಥ ಅವರ ಸಮಾಧಿ ಮೇಲೆ ಕಟ್ಟಿದ್ದಾರೆ. ಈಗ ಒಂದು ಸೈಟ್ ತೊಗೋಬೇಕಂದ್ರೆ 108 ಕಾರಣ ನಾವು ಹುಡುಕ್ತೀವಿ. ಕಾರ್ನರ್ ಸೈಟಾ, BDNA, ಲೋನ್ ಆಗುತ್ತಾ, ಅಪ್ರೂವಲ್ಲ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಅಂಥದ್ರಲ್ಲಿ ಈ ಜಾಗದಲ್ಲಿ ನೋಡಿ, ತುಂಗಾ ನದಿ ತೀರದಲ್ಲಿ ಏನಕ್ಕೆ ಇಲ್ಲೇ ಪೀಠ ಕಟ್ಟಬೇಕಾಗಿತ್ತು ಅನ್ನೋದಕ್ಕೆ ಕಾರಣ ಇಲ್ಲಿ ಕೆಳಗಿದೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ನೋಡೋಣ ಬನ್ನಿ ಏನಂತ. ನೋಡಿ, ಈ ತುಂಗಾ ಹಿಡಿದ ಮೇಲೆ ಶಂಕರಾಚಾರ್ಯರು ಇರಬೇಕು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಹಾವು ಅದ್ರ ಮುಂದೆ ಚಿಕ್ಕದೊಂದು ಕಪ್ಪೆಗೆ ಬಿಸಿಲಿಗೋಸ್ಕರ ನೆರಳಕ್ಕಾಗಿ ಎಡೆ ಇಟ್ಟಿತ್ತು. ಅದ್ರ ಮುಂದೆ ಶಿವಲಿಂಗ, ಅದನ್ನು ನೋಡಿದಂತೆ ಇಲ್ಲಿ ಬರೆದಿದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಅದರದ್ದೊಂದು ಚಿತ್ರನೂ ಹಾಕಿದ್ದಾರೆ ಎಕ್ಸಾಂಪಲ್ ಆಗಿ. ಹಾವು ಕಪ್ಪೆನ ತಿನ್ನಬೇಕು ಸಾಮಾನ್ಯವಾಗಿ, ಅದರ ಆಹಾರ ಅದು. ಆದರೆ ಅದು ನೆರಳು ಕೊಡ್ತಾ ಇದ್ದಿಲ್ಲ. ಈ ಮಣ್ಣಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಈ ಜಾಗನೇ ಚೂಸ್ ಮಾಡಿದ್ರು ಅವ್ರ ಮೊದಲನೇ ಪೀಠನ ಸ್ಥಾಪನೆ ಮಾಡೋದಕ್ಕೆ. ಅದು ಎಕ್ಸಾಂಪಲ್ ಆಗಿ ನೋಡಿ, ಇನ್ನೂ ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ತಮ್ಮ ದ್ವಿಜಯ ಯಾತ್ರೆಯಲ್ಲಿ ಶೃಂಗೇರಿಗೆ ಚಿತ್ತೈಸಿದಾಗ ಮನಸ್ಸಿಗೆ ಆಹ್ಲಾದಕರವಾಗಿ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ತುಂಗಾ ನದಿ ತೀರದಲ್ಲಿ ಸರ್ಪವೊಂದು ಬಿಸಿಲಿನ ತಾಪದಲ್ಲಿ ಬಳಲುತ್ತಿದ್ದ ಕಪ್ಪೆಯೊಂದಕ್ಕೆ ನೆರಳು ನೀಡಲು ತನ್ನ ಹೆಡೆಯನ್ನು ಎತ್ತಿ ಅಪೂರ್ವ ದೃಶ್ಯವನ್ನು ಕಂಡರು. ಅದೇ ಕಾರಣಕ್ಕೆ ತಿನ್ನೋ ಬದಲು ಹೆಡೆ ಇಟ್ಟು ನೆರಳು ಕೊಡ್ತಾ ಇದೆಯಲ್ಲ, ಈ ಜಾಗದಲ್ಲಿ ಅಂಥ ಮಹಿಮೆ ಇದೆ ಅಂತ ಇಲ್ಲೇ ಶೃಂಗೇರಿ ಶ್ರೀ ಶಾರದಾ ಪೀಠವನ್ನು ಪವಿತ್ರ ಸ್ಥಳವೆಂದು ಸ್ಥಾಪಿಸಿದ್ದಾರೆ. ಎಷ್ಟು ದಪ್ಪ ಇದೆ ಅದು. ಇನ್ನೇನಂದರೆ 5-6 kg ಬರುತ್ತೆ ಒಂದೊಂದು ಮೀನುಗಳು. 5-6 kg ಮಿಸ್ ಇಲ್ಲ. ಇಷ್ಟು ದಪ್ಪ ಅದು. ಈ ಬರೋರೆಲ್ಲ ಇದನ್ನು ಹಾಕಿ ಈ ನೀರನ್ನು ತಗೊಂಡು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳೋಣ. ಏನಕ್ಕೆ ಪ್ರೋಕ್ಷಣೆ ಮಾಡ್ಕೋಬೇಕಂದ್ರೆ, ಒಂದು ಹೇಳ್ತಾರೆ ತುಂಗಾ ಪಾನ ಗಂಗಾ ಸ್ನಾನ, ಅಲ್ಲ ತುಂಗಾ ಸ್ನಾನ ಗಂಗಾ ಪಾನ ಅಂತ ಶ್ರೇಷ್ಠ ಅಂತ ಎರಡು. ತುಂಗಾ ಸ್ನಾನ ಗಂಗಾ ಪಾನ ಶ್ರೇಷ್ಠ, ಅದಕ್ಕೋಸ್ಕರ ಕರ್ಮ ಕಳ್ಕೊಳ್ಳೋಕ್ಕೆ ಅಂತ. ಅದರಲ್ಲೂ ಈ ತುಂಗಾ ಸ್ನಾನ ಅದೊಂದು ಹೇಳ್ತಾರೆ, ಗಂಗೆಯಲ್ಲಿ ಕುಡಿಬೇಕಂತಾರಲ್ಲ ಹಾಗೆ. ಆಳ ಏನಿಲ್ಲ. ವೀಕ್ಷಕರ, ಡ್ರೆಸ್ ಚೇಂಜ್ ಮಾಡಿದೆ ನೋಡಿ. ನೀವೇನಾದರೂ ಇಲ್ಲಿ ರೂಮ್ ಬುಕ್ ಮಾಡಬೇಕಂದ್ರೆ ರಾಜಗೋಪುರದ ಎದುರುಗಡೆನೇ ಇದೆ. ಈ ವೆಬ್ಸೈಟ್ ವಿಸಿಟ್ ಮಾಡಬೇಕು, yatri.sringeri.net, ಅಥವಾ ಇಮೇಲ್ ಅಡ್ರೆಸ್ ಇದೆ. 300 ರೂಪಾಯಿನಿಂದ 400 ರೂಪಾಯಿ ಇದೆ ಅಂತ ರೇಟು. ನೋಡಿ, ಇಷ್ಟು ಫ್ಲೋರ್ಸ್ ಇದೆ, 4th ಫ್ಲೋರ್ವರೆಗೂ. ಒಂದು ಫ್ಲೋರಲ್ಲಿ 42 ರೂಮ್ಸ್ ಇದೆ. ಸೊ ಲೆಕ್ಕ ಹಾಕ್ಕೊಳ್ಳಿ ಒಟ್ಟು ಎಷ್ಟಿದೆ ಅಂತ. ರೂಮ್ ತುಂಬ ಚೆನ್ನಾಗಿದೆ. ಇದು ಬಂದು ರಿಸೆಪ್ಷನ್. ಆನ್ಲೈನಲ್ಲಿ ಬುಕ್ ಮಾಡಬೇಕು, 300ರಿಂದ 400. ಇದು ನಿಮಗೆ ಎಕ್ಸಾಕ್ಟ್ಲಿ ಗೋಪುರದ ಪಕ್ಕನೇ ಇದೆ, ರಾಜಗೋಪುರದ ಪಕ್ಕನೇ. ವೀಕ್ಷಕರೇ, ಗೋಪುರದ ಎಡಭಾಗದಲ್ಲಿ ಈ ರೀತಿ ಪಾರ್ಕಿಂಗ್ ಇದೆ, ಬಲಭಾಗದಲ್ಲಿ. ಇಲ್ಲಿ ರೈಟ್ ಸೈಡ್ ಹೋದರೆ ಗೋಪುರ ಸಿಗೋದು, ರಾಜಗೋಪುರ. ನೋಡಿ ವೀಕ್ಷಕರೇ, ಅಲ್ಲಿ ವಿದ್ಯಾಶಂಕರ ಆಮೇಲೆ ಶಾರದಾಂಬೆ ದರ್ಶನ ಮಾಡಿಕೊಂಡು ಇದಕ್ಕೆ ವಿದ್ಯಾಸೇತುವೆ ಅಂತಾರೆ. ವಿದ್ಯಾಸೇತುವೆ ಬ್ರಿಡ್ಜ್ ಅಂತ. ಇಲ್ಲೇ ಗುರು ನಿವಾಸ ಇರೋದು. ಅಂದರೆ ಈಗಿರೋ ಶಂಕರಾಚಾರ್ಯರು ಕೂತ್ಕೊಳ್ಳೋ ಜಾಗ ಹಾಗೂ ಸ್ಫಟಿಕಲಿಂಗ ಅಂದರೆ ಚಂದ್ರಮೌಳೇಶ್ವರ ಅಂತ ಕರೀತಾರೆ ಅದನ್ನು. ಅದು ಫಸ್ಟ್ ಸಾಕ್ಷಾತ್ ಶಿವ ಆದಿಶಂಕರಾಚಾರ್ಯರು ಕೊಟ್ಟಿರೋ ಸ್ಫಟಿಕಲಿಂಗ ಅದು. ಅದನ್ನು ಅವರು ಮೊದಲನೇ ಗುರುಗಳಿಗೆ ಕೊಟ್ಟಿದ್ದಾರೆ. ಅಂದರೆ ಅವರ ಮೊದಲನೇ ಶಿಷ್ಯನಿಗೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತಿಗೂ ಪೂಜೆ ಮಾಡ್ತಾರೆ. ಆದರೆ ಚಂದ್ರಮೌಳೇಶ್ವರ ಅಂತ ಪೂಜೆ ಮಾಡ್ತಾರೆ. ತುಂಗಾ ನದಿ ಹೇಗೆ ಕಾಣುತ್ತೆ, ಅಲ್ಲೆಷ್ಟೋ ಜನ ಮೀನುಗಳಿಗೆ ಕಡಲೆಪುರಿ ಹಾಕ್ತಾನೇ ಇದ್ದಾರೆ. ಪಾಪ ಇಲ್ಲೊಂದಷ್ಟು ಇಲ್ಲೆಲ್ಲ ಓಡಾಡ್ತಿದ್ದಾವೆ. ಇಲ್ಲಿ ಬಂದು ಯಾರು ಹಾಕ್ತಾರೆ ಕಡಲೆಪುರಿನ? ಇಲ್ಲಿ ಪ್ರವೇಶ ಇಲ್ಲ ನೋಡಿ. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಇದೆ, ನಮ್ಮ ಮನೆ ದೇವರು. ಶ್ರೀ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲಾ, ಅದ್ವೈತ ಶೋಧ ಕೇಂದ್ರ, ಶ್ರೀ ವ್ಯಾಸ ಮಂದಿರ, ಶ್ರೀ ಗುರು ನಿವಾಸ. ಇಲ್ಲಿ ಸ್ಫಟಿಕಲಿಂಗ ಇರೋದು, ಪೂಜೆ ನಡೆದ ದಿನ. ಹಾಗೂ ಶ್ರೀ ಸಚ್ಚಿದಾನಂದ ವಿಲಾಸ ಆದಿಷ್ಠಾನ ಮಂದಿರಗಳು.
ವೀಕ್ಷಕರೇ, ಗುರು ನಿವಾಸ್ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಚಂದ್ರಮೌಳೇಶ್ವರನಿಗೆ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಂದ. ಒಳಗಡೆ ಕ್ಯಾಮ್ರಾ ತೊಗೊಂಡು ನೋಡಿ ವೀಕ್ಷಕರೇ, ಇಲ್ಲಿದೆ ಶಿವ ಶಂಕರಾಚಾರ್ಯರಿಗೆ ಸ್ಫಟಿಕಲಿಂಗ ಕೊಡ್ತಾ ಇರೋದು ದೃಶ್ಯ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಅದೇ ಒಳಗಿರೋದು ಚಂದ್ರಮೌಳೇಶ್ವರನಾಗಿ. ವೀಕ್ಷಕರೇ, ನೀವೇನಾದರೂ ಪ್ರಸಾದ ತೊಗೊಂಡೋಗ್ಬೇಕಂದ್ರೆ 100 ರೂಪಾಯಿ ಆಗುತ್ತೆ. ಪಂಚ್ ಕಜ್ಜಾಯ ಹಾಗೂ ಕೊಬ್ಬರಿ ಮೀಠ ಬರುತ್ತೆ 100 ರೂಪಾಯಿಗೆ. ಇಲ್ಲಿ ತೊಗೊಂಡು ಇಲ್ಲಿ ಪಕ್ಕದಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಪ್ರಸಾದ ಕೌಂಟರ್ ಅಂತಿದೆ, ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. 7:30ರಿಂದ 2:15, ಸಂಜೆ 4ರಿಂದ 9 ಗಂಟೆ. ಬ್ಯಾಗ್ ಕೊಡುವುದಿಲ್ಲ. ನೋಡಿ ಇಷ್ಟು ಬರುತ್ತೆ ಪ್ರಸಾದ. ಕೊಬ್ಬರಿ ಮೀಠ, ಪಂಚ್ ಕಜ್ಜಾಯ, ಇದು ಕುಂಕುಮ ಅಂತ ಕಾಣುತ್ತೆ. ಸೊ ಇಷ್ಟು ಬರುತ್ತೆ. 2 ತೊಗೊಂಡೆ. 1 ತೊಗೊಂಡಿದ್ರೆ ಇದೆರಡು ಇದು ಬರುತ್ತೆ, 2ಕ್ಕೆ ಇದು ನೋಡಿ. ಅಲ್ಲಿ ದರ್ಶನ ಮಾಡ್ಕೊಂಡ್ಮೇಲೆ ಇಲ್ಲಿ ಊಟಕ್ಕೆ ಹೋಗೋಕ್ಕೆ ಅಂತ ದಾರಿ ಹಾಕಿದ್ದಾರೆ. ಭೋಜನ ಶಾಲೆಗೆ ದಾರಿ, ವೈಟು ಡೈನಿಂಗ್ ಹಾಲ್. ವೀಕ್ಷಕರೇ, ನನಗೆ ಇದೊಂದು ಮಾತ್ರ ಅರ್ಥ ಆಗಲಿಲ್ಲ. 12:15ರಿಂದ 2:30. ಸೊ ಎಷ್ಟಾಯಿತು? 1:45 ಗಂಟೆ. ಬಟ್ ರಾತ್ರಿ 7:15ರಿಂದ 8:30ವರೆಗೂ ಮಾತ್ರ ಊಟ. ನಾನು ಅಲ್ಲಿ ಮೀನಿರೋ ಹತ್ರ ಒಬ್ಬರು ಮೇಡಮ್ ಅವ್ರ ಹತ್ರ ಮಾತಾಡೋದ್ನಲ್ಲ, ಅವ್ರು 9 ಗಂಟೆಗೆ ಬಂದ್ರಂತೆ ಹೊರನಾಡಿಂದ. ಊಟ ಸಿಕ್ಕಲಿಲ್ವಂತೆ, ಕ್ಲೋಸ್ ಮಾಡಿಬಿಟ್ಟಿದ್ರಂತೆ. ಅವ್ರು ಅಂತ ಇದ್ರು ಬರೀ 45 ನಿಮಿಷನ, 7:15, 1 ಗಂಟೆ 1:15 ಗಂಟೆ ಹೊರನಾಡಲ್ಲೆಲ್ಲ ಎಷ್ಟು 10:30ವರೆಗೂ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಎಮ್ಮಿ ಟೈಮ್ ಒಂದು 9:30 ಮಾಡ್ಬೋದಾಗಿತ್ತು ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಡೈನಿಂಗ್ ಹಾಲ್ ಈ ಥರ ಇದೆ. ಎಲ್ಲ ಕೆಳಗೆ ಕೂತ್ಕೋಬೇಕು, ಆಗದೇ ಇರೋರು ಮೇಲೆ ಕೂತ್ಕೋಬೇಕು. ಮೇಲೆ ಕೂತ್ಕೊಳ್ಳೋಕ್ಕೆ ಇಷ್ಟಪಡೋರು. ಸದ್ಯಕ್ಕೆ ನಾವು ಮೇಲೆ ಕೂತ್ಕೊಳ್ಳೋಣ. ವೀಕ್ಷಕರೇ, ಪ್ರಸಾದನ್ ಮಾತ್ರ ಅಮೃತ ಅಂತಲೇ ಹೇಳ್ಬೋದು. ಅದರಲ್ಲೂ ಅವ್ರು ಹಾಕಿದ ಸಾಂಬಾರು, ಹುಳಿ ಏನಿತ್ತು, ಒಂದು ರೀತಿ ತುಂಬ ಚೆನ್ನಾಗಿತ್ತು. ಎಲ್ಲ ತೋರಿಸಿದ್ಮೇಲೆ ಅಳ್ಳಾಡ್ದಿರೋ ಬ್ರಿಡ್ಜ್ ತೋರ್ಸೋಕ್ಕಾಗತ್ತಾ? ನಾನು ಏನು ನಡೀತಾ ಇದ್ದೀನಿ ಅದು ಅಳ್ಳಾಡೋ ಬ್ರಿಡ್ಜ್ ಅಂತಾರೆ, ಹ್ಯಾಂಗಿಂಗ್ ಬ್ರಿಡ್ಜ್. ಯಾಕಂದರೆ ಸ್ವಲ್ಪ ಜೋರಾಗಿ ನಡೆದ್ರೆ ಲೈಟಾಗಿ ಅಳ್ಳಾಡುತ್ತೆ ನೋಡಿ. ಶೇಕ್ ಮಾಡಿದ್ರೆ ಇಡೀ ಬ್ರಿಡ್ಜೇ ಶೇಕ್ ಆಗುತ್ತೆ. ಓಹೋ, ಎಷ್ಟು ಚೆನ್ನಾಗಿ ಈಜಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ನ ಈ ಕಡೆಯಿಂದ ಇರೋರು ಆ ಕಡೆ ಹೋಗೋದಕ್ಕೆ ಯೂಸ್ ಮಾಡ್ತಾರೆ. ಊರಿನವರು ಅಥವಾ ಅವ್ರ ವ್ಯವಸಾಯದ ಜಾಗ ಇದ್ದರೆ ಅಥವಾ ಅವ್ರ ಮನೆಗಳಿದ್ದರೆ ಅದನ್ನು ಇದಕ್ಕೆ ಯೂಸ್ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿಗೆ ಶೃಂಗೇರಿ ಶಾರದಾಂಬಾ ದೇವಸ್ಥಾನ ತೋರಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನನಗೆ ಈ ರೀತಿ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೂ ನಿಮಗೆ ಪರಿಚಯ ಇರೋರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.